ಶ್ರೀಲಂಕಾ ವಿರುದ್ಧದ 5 ಪಂದ್ಯಗಳ ಸರಣಿಯನ್ನ ಟೀಂ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡಿದೆ. ತಿರುವನಂತಪುರಂನ ಗ್ರೀನ್ಫೀಲ್ಡ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ 5ನೇ ಟಿ20 ಪಂದ್ಯದಲ್ಲಿ 15 ರನ್ಗಳಿಂದ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಅಜೇಯವಾಗಿ ಟಿ20 ಸರಣಿಯನ್ನು ವಶಪಡಿಸಿಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ 20 ಓವರ್ಗಳಲ್ಲಿ 7 ವಿಕೆಟನ್ನು ಕಳೆದುಕೊಂಡು 175 ರನ್ ಗಳಿಸಿತ್ತು. 176 ರನ್ ಬೆನ್ನಟ್ಟಿದ್ದ ಶ್ರೀಲಂಕಾ 160 ರನ್ಗಳಿಗೆ ಮಾತ್ರ ಗಳಿಸಿ ಸೋಲನ್ನು ಒಪ್ಪಿಕೊಂಡಿದೆ. ಶ್ರೀಲಂಕಾದ ಪರ ಹಸೀನಿ ಫರೇರಾ 65 ರನ್ ಮತ್ತು ಹಿಮೇಶ ದುಲಾನಿ 50 ರನ್ ಮಾಡಿ ಅತ್ಯುತ್ತಮ ಪ್ರದರ್ಶನ ನೀಡಿದರೂ ತಂಡಕ್ಕೆ ಗೆಲುವು ತಂದುಕೊಡೋದಕ್ಕೆ ಅವರ ಆಟ ಸಾಧ್ಯ ಆಗಿಲ್ಲ. ಭಾರತದ ಪರ ದೀಪ್ತಿ ಶರ್ಮಾ, ಅರುಂಧತಿ ರೆಡ್ಡಿ, ಸ್ನೇಹಾ ರಾಣಾ, ವೈಷ್ಣವಿ ಶರ್ಮಾ, ಶ್ರೀ ಚರಣಿ ಮತ್ತು ಅಮನ್ಜೋತ್ ಕೌರ್ ತಲಾ 1 ವಿಕೆಟ್ ಪಡೆದು ಗೆಲುವಿಗೆ ಕಾರಣ ಆಗಿದ್ದಾರೆ. ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದಿದ್ದಂಥ ಭಾರತ ತಂಡ ನಿರೀಕ್ಷಿತ ಆರಂಭವನ್ನು ಪಡೆಯಲಿಲ್ಲ. 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿದಿದ್ದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅದ್ಭುತ ಅರ್ಧ ಶತಕವನ್ನು ಗಳಿಸಿದರು. 43 ಎಸೆತಗಳಲ್ಲಿ 68 ರನ್ ಗಳಿಸಿದರು. 9 ಬೌಂಡ್ರಿ ಇತ್ತು, 1 ಸಿಕ್ಸರ್ ಇತ್ತು. ಈ ಮೊತ್ತವನ್ನು ಸಹಜವಾಗಿ ಹೆಚ್ಚಿಸಿದ್ರು. ಇವರ ಜೊತೆಗೆ ಇವರಿಗೆ ಸಾಥ್ ಕೊಟ್ಟಿದ್ದು ಅಮನ್ಜೋತ್ ಕೌರ್ 18 ಎಸೆತಗಳಲ್ಲಿ 21 ರನ್ ಗಳಿಸಿ 4 ಬೌಂಡ್ರಿ ಮತ್ತು 1 ಸಿಕ್ಸರನ್ನು ಸೇರಿಸಿದರು. ಅರುಂಧತಿ ರೆಡ್ಡಿ 11 ಎಸೆತಗಳಲ್ಲಿ 27 ರನ್ನನ್ನು ಗಳಿಸಿದರು. 4 ಬೌಂಡ್ರಿಗಳಿತ್ತು, 1 ಸಿಕ್ಸರ್ ಇತ್ತು. ಕೊನೆಯಲ್ಲಿ ಅಬ್ಬರಿಸಿದಂಥ ತಂಡದ ಮೊತ್ತವನ್ನು 170ರ ಗಡಿಗೆ ದಾಟಿಸಿದ್ದಾರೆ. ಆ ಮುಖಾಂತರ ಭಾರತದ ವನಿತೆಯರು ಇದೀಗ ಮಿಂಚಿದ್ದಾರೆ.